1923ರ ಜನವರಿ 31ರಂದು ಮೇಜರ್ ಸೋಮನಾಥ್ ಶರ್ಮಾ ಹಿಮಾಚಲ ಪ್ರದೇಶದಲ್ಲಿ ಜನಿಸಿದರು. ಕಾಶ್ಮೀರವನ್ನು ವಶಪಡಿಸಿಕೊಳ್ಳುವ ಪಾಕಿಸ್ತಾನದ ಪಿತೂರಿಯನ್ನು ವಿಫಲಗೊಳಿಸಿದ್ದಕ್ಕಾಗಿ ದೇಶದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದ ಮೊದಲ ವ್ಯಕ್ತಿ ಅವರು. ಸೋಮನಾಥ ಶರ್ಮಾ ಅವರು ಕುಮಾನ್ ರೆಜಿಮೆಂಟ್ನಲ್ಲಿ ಅಧಿಕಾರಿಯಾಗಿದ್ದರು. ಅವರು 1947ರ ನವೆಂಬರ್ 3ರಂದು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವುದರೊಂದಿಗೆ ಶತ್ರುಗಳಿಂದ ಶ್ರೀನಗರ ವಿಮಾನ ನಿಲ್ದಾಣವನ್ನು ಉಳಿಸಿದ್ದರು. ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯದಿಂದ ಅವರು ಪಾಕಿಸ್ತಾನಿ ಪಡೆಗಳ 700 ಸೈನಿಕರನ್ನು ತಡೆಹಿಡಿದು ನಿಲ್ಲಿಸಿದ್ದರು. ಶತ್ರುಗಳು ಭಾರತೀಯ ಸೇನೆಯ ಮೇಲೆ ನಿರಂತರವಾಗಿ ಮಾರ್ಟರ್ಗಳಿಂದ ದಾಳಿ ನಡೆಸುತ್ತಿದ್ದರು. ಆದರೆ ಇಂತಹ ಪರಿಸ್ಥಿತಿಯಲ್ಲೂ ಮೇಜರ್ ಸೋಮನಾಥ ಶರ್ಮಾ ಧೈರ್ಯ ಕಳೆದುಕೊಳ್ಳದೆ ಪಾಕಿಸ್ತಾನದ ಯೋಜನೆಗಳನ್ನು ವಿಫಲಗೊಳಿಸಿದರು. ಮೇಜರ್ ಸೋಮನಾಥ ಶರ್ಮಾ ಅವರ ಶೌರ್ಯಕ್ಕಾಗಿ 1950ರ ಜನವರಿ 26ರಂದು ಮರಣೋತ್ತರವಾಗಿ ಪರಮವೀರ ಚಕ್ರವನ್ನು ನೀಡಿ ಗೌರವಿಸಲಾಯಿತು. ಇಂದು ಮೇಜರ್ ಸೋಮನಾಥ ಶರ್ಮಾ ಅವರ ಜನ್ಮದಿನದಂದು ದೇಶವು ಅವರಿಗೆ ಗೌರವ ಸಲ್ಲಿಸುತ್ತಿದೆ. ವರಕವಿ ಎಂದೇ ಪ್ರಸಿದ್ಧರಾದ ಕವಿ ಹಾಗೂ ಕಾದಂಬರಿಕಾರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದ.ರ. ಬೇಂದ್ರೆಯವರು 1896ರ ಜನವರಿ 31ರಂದು ಜನಿಸಿದರು. 1973ರಲ್ಲಿ ಬೇಂದ್ರೆಯವರ ಕವನ ಸಂಕಲನವಾದ 4 ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ನೀಡಲಾಯಿತು ಹಾಗೂ ಬೇಂದ್ರೆಯವರು ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಒಂದೇ 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 ಕರ್ನಾಟಕ ಒಂದೇ ಜಗದೇಳಿಗೆಯಾಗುವುದಿದೆ ಕರ್ನಾಟಕದಿಂದೇ ಎಂದು ಬರೆದವರು ಬೇಂದ್ರೆಯವರು. ಕರ್ನಾಟಕದ ರೂಪುಗೊಳ್ಳುವಿಕೆಯ ಉದ್ದೇಶ ಒಂದು ಭಾಷೆಯನ್ನಾಡುವ ಜನಗಳಿಗೆ ಒಂದು ಆಡಳಿತಕ್ಕೊಳಪಟ್ಟ ಒಂದು ರಾಜ್ಯದ ರಚನೆಗಾಗಿ ಅಲ್ಲ, ಅದು ಜಗತ್ ಕಲ್ಯಾಣದ ಮಾರ್ಗ ಎಂದು ಹೇಳುವ ಮೂಲಕ ಕನ್ನಡಿಗರ ಹೃದಯ ವೈಶಾಲ್ಯವನ್ನು ಬಿಂಬಿಸಿದವರು ಬೇಂದ್ರೆಯವರು. ಅಮೆರಿಕದ ಮೊದಲ ಉಪಗ್ರಹ ಎಕ್ಸ್ಪ್ಲೋರರ್ 1 ಅನ್ನು 1958ರ ಜನವರಿ 31ರಂದು ಉಡ್ಡಯಿಸಲಾಯಿತು. ಇದನ್ನು ಅಧಿಕೃತವಾಗಿ 1958 ಆಲ್ಫಾ ಎಂದು ಕರೆಯಲಾಗುತ್ತದೆ. ಫ್ಲೋರಿಡಾದ ಕೇಪ್ ಕೆನಡಿ ಸೆಂಟರ್ನಿಂದ ರಾತ್ರಿ 11:45ರ ಸುಮಾರಿಗೆ ಇದನ್ನು ಜುಪಿಟರ್ ಸಿ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಉಡ್ಡಯಿಸಲಾಯಿತು. ಶೀತಲ ಸಮರದ ಯುಗದಲ್ಲಿ ಅಮೆರಿಕದ ಕಾರ್ಯಾಚರಣೆಗೆ 1 ವರ್ಷದ ಮೊದಲು ಸೋವಿಯತ್ ರಷ್ಯಾ ಸ್ಪುಟ್ನಿಕ್ 1 ಮತ್ತು 2 ಎಂಬ ತನ್ನ 2 ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿತ್ತು. ಇದರಿಂದಾಗಿ 2 ದೇಶಗಳ ನಡುವೆ ಬಾಹ್ಯಾಕಾಶ ಯೋಜನೆಗಳಿಗಾಗಿ ಸ್ಪರ್ಧೆ ಪ್ರಾರಂಭವಾಗಿತ್ತು. ಎಕ್ಸ್ಪ್ಲೋರರ್ 1 1970ರವರೆಗೆ ಬಾಹ್ಯಾಕಾಶದಲ್ಲಿ ತನ್ನ ಕಕ್ಷೆಯಲ್ಲಿ ತಿರುಗುವುದನ್ನು ಮುಂದುವರೆಸಿತ್ತು. ಇದರ ನಂತರ ಎಕ್ಸ್ಪ್ಲೋರರ್ ಸರಣಿಯಲ್ಲಿ ಅಮೆರಿಕದಿಂದ 90ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಯಿತು. 1961ರ ಜನವರಿ 31ರಂದು ಹ್ಯಾಮ್ ಎಂಬ ಚಿಂಪಾಂಜಿಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಯಿತು. ಅಮೆರಿಕದ ಇತಿಹಾಸದಲ್ಲಿ ಚಿಂಪಾಂಜಿಯನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ್ದು ಇದೇ ಮೊದಲು. ವಿಜ್ಞಾನಿಗಳು ಬಾಹ್ಯಾಕಾಶಕ್ಕೆ ಹೋದರೆ ಮಾನವರ ಮೇಲೆ ಯಾವ ರೀತಿಯ ಪರಿಣಾಮಗಳಾಗಬಹುದು ಎಂಬ ಮಾಹಿತಿಯನ್ನು ಪಡೆಯಲು ಬಯಸಿ ಹ್ಯಾಮ್ ಅನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ್ದರು. 18 ತಿಂಗಳ ತರಬೇತಿಯ ನಂತರ ಹ್ಯಾಮ್ ಅನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲಾಯಿತು. ಪ್ರಾಜೆಕ್ಟ್ ಮರ್ಕ್ಯುರಿ ಅಡಿಯಲ್ಲಿ ಹ್ಯಾಮ್ ಅನ್ನು ಕಳುಹಿಸಬೇಕಾಗಿತ್ತು. ಭೂಮಿಗೆ ಹಿಂತಿರುಗುವಾಗ ಹ್ಯಾಮ್ ಕ್ಯಾಪ್ಸೂಲ್ 130 ಕಿಲೋಮೀಟರ್ ದೂರದಲ್ಲಿ ಅಟ್ಲಾಂಟಿಕ್ ಸಾಗರಕ್ಕೆ ಬಿದ್ದಿತು. ಆದರೆ ಆಗಲೂ ಹ್ಯಾಮ್ಗೆ ಹಾನಿಯಾಗಲಿಲ್ಲ. ಕ್ಯಾಪ್ಸೂಲ್ನಿಂದ ಹೊರತೆಗೆದಾಗ ಅದರ ಮುಖದಲ್ಲಿ ನಗು ಇತ್ತು. ಅದನ್ನು ಛಾಯಾಗ್ರಾಹಕ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದ. ಬಾಹ್ಯಾಕಾಶದಿಂದ ಹಿಂದಿರುಗಿದ ನಂತರ ಅದನ್ನು 1963ರಲ್ಲಿ ವಾಷಿಂಗ್ಟನ್ನ ರಾಷ್ಟ್ರೀಯ ಮೃಗಾಲಯದಲ್ಲಿ ಇರಿಸಲಾಯಿತು. ಇದಾದ ನಂತರ ಉತ್ತರ ಕೆರೋಲಿನಾದ ಮೃಗಾಲಯಕ್ಕೆ ಕಳುಹಿಸಲಾಯಿತು. ಅದು 1983ರ ಜನವರಿ 19ರಂದು ಮೃತಪಟ್ಟಿತು. ಅದನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ್ದು ಯಶಸ್ವಿ ಪ್ರಯತ್ನವಾಗಿತ್ತು. ಇದು ಮುಂದೆ ಮನುಷ್ಯರಿಗೆ ಬಾಹ್ಯಾಕಾಶಕ್ಕೆ ಹೋಗಲು ರಹದಾರಿಯಾಯಿತು.